ಆಸ್ಪತ್ರೆ ಅವರ ಸಹೋದ್ಯೋಗಿದೊಂದಿಗೆ ಇವತ್ತು ಈ ಕತ್ತಲಿಂದ ಬೆಳಕು ತರಬೇಕು. ಪ್ರತಿ ನಮ್ಮ ತಾಲೂಕಿನಲ್ಲಿ ಏನು ಇವತ್ತು ಕಣ್ಣು ಕಾಣದಂಥವ್ರು, ಪರೆ ಬಂದಂಥವ್ರು, ಪ್ರತಿಯೊಂದು ನರ ವೀಕ್ ಆಗಿರೋ ಅಂಥವ್ರು ಪ್ರತಿಯೊಬ್ಬರೂ ಸಹ ಇವತ್ತೇನಾಗ್ತೈತೆ ಅಂದರೆ ಕಣ್ಣು ಕಾಣಲ್ಲ ಅಂತ ಎಲ್ಲ ಮೂಲೆಗೆ ಮನೆ ಬಾಗ್ಲಿಗೆ ಮನೆ ತೆಗೆ ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿ ಇವತ್ತು ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಆಗೈತೆ ಇವತ್ತು. ಯಾಕೆಂದರೆ ಇವತ್ತು ಎಲ್ಲ ಶ್ರೀಮಂತರಿಲ್ಲ. ಇವತ್ತು ನಾವು ಶ್ರೀಮಂತರೇ ಮಾಡ್ತೀವಿ, ಬಿಡ ಬೆಂಗಳೂರಾಗಲಿ, ತುಮಕೂರಾಗಲಿ, ಮೈಸೂರಾಗಲಿ ಹೋಗೋಣ 2 ಲಕ್ಷ ಆಗಲಿ 3 ಲಕ್ಷ ಆಗಲಿ ಎಂಬ ಪರಿಸ್ಥಿತಿ ಇವತ್ತು ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವತ್ತು 10,000, 20,000, 30,000 ಖರ್ಚು ಮಾಡೋ ಅಂಥ ಶಕ್ತಿ ಇವತ್ತು ನಮಗಿಲ್ಲ. ಯಾಕೆಂದರೆ ಇವತ್ತು ಒಳ್ಳೆ ಬೆಳೆ ಆಗ್ತಾಯಿಲ್ಲ. ನಮಗೆ ಎಲ್ಲ ರಚಿಸ್ತಾ ಇದ್ದು ನಾವು ಮಾಡಿದಂಥದ್ದು ನಾವೇನಾದರೂ ಒಂದು 50,000 ಲಕ್ಷ ಬಂದಂಥದ್ದು ಅಲ್ಲಿ ಹುಟ್ಟೋದೆ 8,000, 3,000 ಇಲ್ಲ ಅಲ್ಲೇ ಕಿತ್ತಾಕಿ ಮನೆಗೆ ಬರ್ತೀವಿ. ಆ ದೆಸೆಯಿಂದ ಇವತ್ತು ಯಾರು ನೀವು ಸಂಕೋಚ ಪಡೋ ಅವಶ್ಯಕತೆ ಯಾರಿಗೂ ಇಲ್ಲ. ನಿಮ್ಮನ್ನೇನು ಇಲ್ಲಿಂದ ಕಣ್ಣು ಆಪರೇಷನ್ ಇವತ್ತು ನಮ್ಮ ಮಂಜೇಗೌಡರಿಂದ ನಮ್ಮ ಕೈ ಬಲಗೈಯಾಗಿ ಇವತ್ತು ನಮ್ಮ ತಾಲೂಕಲ್ಲಿ ರಿಟೈರ್ಡ್ ಆಗಿ ಇವತ್ತು ನಮ್ಮ ತಾಲೂಕಲ್ಲಿ ಹುಟ್ಟಿ ಇವತ್ತು ಒಂದು ಸೇವೆ ಮಾಡಬೇಕು ಅಂತ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಾನಾದರೂ ಸಹ ನಮ್ಮ ಮುಖಂಡರುಗಳು ಇವತ್ತು ಏನಿದ್ದಾರೆ ವೇದಿಕೆ ಮೇಲೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ನಾವು ಹೆಂಗೆ ಮಾಡ್ಕೊಂಡಿದ್ದೀವಿ ಅಂದರೆ, ಈಗ ಶಿರಾ ತಾಲೂಕಲ್ಲಿ ಹುಲಿಕುಂಟೆ ಹೋಬಳಿಯಲ್ಲಿ ಇವತ್ತು ತೊಡಕ್ಲೂರು ಪಂಚಾಯಿತಿ ತಗೊಂಡಿದ್ದೀವಿ. ನೆಕ್ಸ್ಟು ಗೌಡ್ಗೆರೆ ಹೋಬಳಿ ಅಲ್ಲಿ ಈಗ ನೆಕ್ಸ್ಟ್ ತವರೆಕೆರೆ ಗ್ರಾಮ ಪಂಚಾಯಿತಿ ತಗೊಂಡಿದ್ದೀವಿ. ಈಗ ಕಸ್ಬಾದಲ್ಲಿ ತಗೊಂಡ್ವಿ, ಕಸ್ಬಾದಲ್ಲಿ ಕೊಟ್ಟದಲ್ಲಿ ತಗೊಂಡ್ವಿ. ಈಗ ಕಳ್ಳಂಬೆಳ ಹೋಬಳಿಯಲ್ಲಿ ಸಿ ಬಿ ಅಗ್ರಹಾರ ತಗೊಳ್ತಾ ಇದ್ದೀವಿ. ಪ್ರತಿ ಹೋಬಳಿ ಒಯ್ದು ಟೌನಲ್ಲಿ ಯಾವುದೋ ಒಂದು ವಾರ್ಡನ್ನು ಸೆಲೆಕ್ಷನ್ ಮಾಡಿಕೊಂಡು ರೌಂಡಲ್ಲಿ ಬರೋಂಗೆ ವ್ಯವಸ್ಥೆ ಮಾಡ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ದಯವಿಟ್ಟು ಇವತ್ತು ನಮ್ಮ ಮಾಧ್ಯಮದ ಮುಖೇನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಇವತ್ತು ಯಾರೇ ಆಗಲಿ ಇವತ್ತು ನಿಮ್ಮ ಕಷ್ಟದಲ್ಲಿ ಕಣ್ಣು ಕಾಣಿಸ್ತಾ ಇದ್ದರೆ, ಏನಾದರೂ ತೊಂದರೆ ಇದ್ದರೆ ನೀವು ದಯವಿಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ 1 ವಾರ 10 ದಿವಸಕ್ಕೆ ಒಂದೊಂದು ಕ್ಯಾಂಪನ್ನು ನಮ್ಮ ಮುಖಂಡರುಗಳು, ನಮ್ಮ ಅಭಿಮಾನಿ ಬಂಧುಗಳು ಮಾಡಿಸ್ತಾ ಇದ್ದಾರೆ. ನೀವು ಯಾರೂ ಇಲ್ಲೇನೋ ಅಕಸ್ಮಾತ್ ನಿಮಗೆ ತೊಂದರೆ ಇದ್ದರೆ, ನಿಮಗೆ ಬರೋಕ್ಕೆ ಕಷ್ಟ ಆಗಿದ್ದರೆ ಇನ್ನೊಂದು ಕ್ಯಾಂಪ್ ಆದರೂ ನೀವು ಹೋಗಿ ತೋರಿಸ್ಕೊಳ್ಳಿ ಅಂತಲ್ಲ, ಅದು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋದೆ, ಇವತ್ತು ಮಕ್ಕಳುಗಳು ಇವತ್ತು ನಾವೆಲ್ಲ ದುಡಿಯೋಕ್ಕೆ ನಮ್ಮನ್ನು ಸಾಕೋಕ್ಕೆ ಇವತ್ತೆಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ. ಇವತ್ತು ಮನೆ ಬಿಟ್ಟು ನೀವು ಬರೋಕ್ಕೆ ಕಷ್ಟ ಆಗ್ತಾ ಇದೆ. ಆದ್ದರಿಂದ ನಿಮ್ಗೆ 2 ದಿವಸ ನಿಮ್ಗೆ ಯಾರೂ ಟೈಮ್ ತಗೊಳೋದಿಲ್ಲ. ಇವತ್ತು ನಿಮ್ಗೆ ಕರ್ಕೊಂಡೋಗಿ 12 ಗಂಟೆ ಒಳಗೆ ಹೋದ್ರೆ ನಾಳೆ ನಿಮ್ಗೆ 10 ಗಂಟೆಗೆಲ್ಲ ಸಿರಾಕ್ಕೆ ನಿಮ್ಮ ಮನೆ ಈ ಹೆಡ್ ಕ್ವಾರ್ಟ್ರಿಗೆ ಎಲ್ಲಿ ಕರ್ಕೊಂಡೋಗಿರ್ತೇವೆ ಅದೇ ಹೆಡ್ ಕ್ವಾರ್ಟ್ರಿಗೆ ನಾವು ತಂದು ಬಿಡ್ತೇವೆ. ಆ ದೆಸೆಯಿಂದ ನೀವು ಇದನ್ನು ಉಪಯೋಗಿಸ್ಕೋಬೇಕು. ಇವತ್ತು ನೀವೇನು ಉಗ್ರೇಶಣ್ಣನವರ ಅಭಿಮಾನಿ ಬಳಗದವರು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ನಾನು ಮೊದಲನೇದಾಗಿ ವೇದಿಕೆ ಮುಖೇನ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರಿಗೆ. 2ನೇದಾಗಿ ನಮ್ಮ ಮಂಜೇಗೌಡರು ಮತ್ತೊಮ್ಮೆ ನಿಮ್ಮ ಮುಖೇನ ಇವತ್ತು ನಾವೇನೇ ಅವಕಾಶ ಮಾಡೋದಕ್ಕಿಂತ ಇವತ್ತು ನೀವೆಲ್ಲರೂ ಇವತ್ತು ನಾವೇನು ಅಂದ್ಕೊಂಡಿದ್ವಿ ಒಂದು 50 ಜನ 60 ಜನ ಬರ್ಬೋದು ಅಂದ್ಕೊಂಡಿದ್ವಿ. ಇವತ್ತು ನಾನು ನೋಡಿದರೆ 150 ಜನ ಮೇಲೆ ಇವತ್ತು ನಮಗೆ ಈ ಪಂಚಾಯಿತಿಯಲ್ಲಿ ಇವತ್ತು ಬಂದಿದ್ದಾರೆ. ಇದಕ್ಕಿಂತ ಸಂತೋಷ ಬೇರೆ ಏನೂ ಬೇಕಾಗಿಲ್ಲ. ಇವತ್ತು ನಿಮ್ಮ ಕತ್ತಲಿನಿಂದ ಬೆಳಕಿಗೆ ತರೋವಂಥ ಒಂದು ಈ ಕಾರ್ಯಕ್ರಮ ಈ ಉಗ್ರೇಶ್ವರನ ಅಭಿಮಾನಿಗಳು ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆ ಹೇಳಿಸಿ ನಾನು ಬಡವರ ಬಂಧು ಜನಸೇವಕರು ಆಗಿರ್ತಕ್ಕಂಥ ಉಗ್ರೇಶಣ್ಣನವರು ಈ ಲಯನ್ಸ್ ಕ್ಲಬ್ ಕೇವಲ ಪ್ರಾರಂಭವಾಗಿ 15 ದಿನಗಳು ಮಾತ್ರ. 13/4/2025 ಕೇವಲ 24 ಜನಗಳ ಸದಸ್ಯರ ಮುಖೇನ ಮಂಜಣ್ಣನವರ ಅಧ್ಯಕ್ಷತೆಯಲ್ಲಿ ಶಿರಾದಲ್ಲಿ ಈ ಲಯನ್ಸ್ ಕ್ಲಬ್ ಪ್ರಾರಂಭ ಆಯಿತು. ಆವಾಗ ಉಗ್ರೇಶಣ್ಣ ಮೊದಲನೇ ಕಾರ್ಯಕ್ರಮ ಮಾಡಿದ್ದು ಲಯನ್ಸ್ ಕ್ಲಬ್ ಸಹಯೋಗದಿಂದ. ನನ್ನ ಸ್ವಾಭಿಮಾನ ಸ್ವಾರ್ಥ ಅವರಿಗೆ ಎಷ್ಟೇ ಆಗಲಿ, ನನ್ನ ಪಂಚಾಯಿತಿನಲ್ಲಿ ಮೊದಲು ಐ ಕ್ಯಾಂಪ್ ಮಾಡಿಕೊಡ್ಬೇಕು ಅಂತ ನಮ್ಮ ಲಯನ್ಸ್ ಕ್ಲಬ್ಬನ್ನು ಕೇಳಿಕೊಂಡ್ರು. ಅದಕ್ಕೆ ಪೂರಕವಾಗಿ ಯಾವುದೇ ತರಹದ ಸಹಕಾರವನ್ನು ನಾನು ನೀಡೋದಕ್ಕೆ ತಯಾರಿ ಇದ್ದೇನೆ ಅಂತ ಕೇಳಿಕೊಂಡಾಗ ನಮ್ಮ ಲಯನ್ಸ್ ಕ್ಲಬ್ಬು ಮತ್ತು ಗ್ಲೋಬಲ್ ಐ ಕ್ಯಾಂಪು ಹಾಗೂ ಅಲ್ಲಿನ ಎಲ್ಲ ಪಂಚಾಯತಿನ ಅಧ್ಯಕ್ಷರು ಸೇರಿ ಮೊದಲನೇದಾಗಿ ಕೊಂಟ ಪಂಚಾಯತಿನಲ್ಲಿ ಉಗ್ರೇಶಣ್ಣವರ ಅಭಿಮಾನಿ ಬಳಗದಿಂದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಐ ಕ್ಯಾಂಪನ್ನು ಮೊದಲನೇದಾಗಿ ನಡೆಸ್ಕೊಡ್ತು ಈ ಲಯನ್ಸ್ ಕ್ಲಬ್. ಈಗ ಅದಕ್ಕೆ ನಮ್ಮ ಹೋಬಳಿನವರೇ ಆದಂಥ ಮಂಜಣ್ಣನವರು ಹುಲಿಕುಂಟೆ ಹೋಬಳಿನವರು, ನಾನು ಒಬ್ಬ ಲಯನ್ಸ್ ಕ್ಲಬ್ ಮೆಂಬರ್ ಆಗಿರೋದ್ರಿಂದ ನನಗೂ ಎಲ್ಲೋ ಒಂದು ಕಡೆ, ಮಂಜಣ್ಣಗೂ ಎಲ್ಲೋ ಒಂದು ಕಡೆ ಸ್ವಾಭಿಮಾನ ಇಲ್ಲ. ನಮ್ಮ ತೊಡಕ್ಲೂರು ಪಂಚಾಯತಿಗೆ ಯಾಕೆ ಇದನ್ನು ಮಾಡ್ಕೊಳ್ಬಾರ್ದು ಅಂತ ನಾವು ಉಗ್ರೇಶಣ್ಣವ್ರನ್ನ ಮನವಿ ಮಾಡಿಕೊಂಡಾಗ, ಆಯಿತು ಮಂಜು ನಿಮ್ಮ ಶಾಲೆಯಲ್ಲೇ ಮಾಡೋ,
ಪೂರ್ವಕವಾಗಿ ಅದಕ್ಕೇನು ತಯಾರಿ ಬೇಕೋ ನೀನು ಮಾಡ್ಕೊ, ಪೂರ್ವಕವಾಗಿ ಅದಕ್ಕೇನು ಪೂರ್ವ ಸಿದ್ಧತೆ ಬೇಕೋ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ನಾವು ಎಲ್ಲ ಒಂದು ಕಡೆ ನಮ್ಮ ಭಾಗದ ಜನಗಳಿಗೆ ಅನುಕೂಲ ಆಗಲಿ, ನಮ್ಮ ಭಾಗದ ಈ ವಯೋವೃದ್ಧರಿಗೆ ಅನುಕೂಲ ಆಗಲಿ, ಕಣ್ಕಾಣದವರಿಗೆ ಕಣ್ಕೊಳ್ಳೋ ರೀತಿಯಲ್ಲಿ ಮಾಡುವಂಥ ಕಾರ್ಯ ಯಶಸ್ವಿ. ಇದು ಯಾವುದೇ ಪಕ್ಷ ಜಾತಿ ಮತ ಭೇದ ಯಾವುದೂ ಇಲ್ಲ. ಹಾಗಾಗಿ ಇಂಥ ಕಾರ್ಯವನ್ನು ಮಾಡ್ತಕ್ಕಂಥ ಉಗ್ರೇಶಣ್ಣನವ್ರಿಗೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಆಭಾರಿ. ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಉಗ್ರೇಶಣ್ಣನಿಗೆ ಇಂಥ ಎಲ್ಲ ಪಂಚಾಯತಿಲೂ ಮಾಡಲಿ ಅನ್ನೋ ಸಂದರ್ಭ ನಾನಾದರೂ ಹೇಳ್ತಾ ಇದ್ದೇನೆ. ಇಡೀ ಎಲ್ಲ ಪಂಚಾಯತಿಲೂ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತ ಈ ವೇದಿಕೆ ಮುಖ್ಯನ ಅವರಲ್ಲಿ ರಿಕ್ವೆಸ್ಟ್. ನಮ್ಮ ಸ್ನೇಹಿತರು ಬಂಧುಗಳು ಅವರು ಸಹಿತ ಇದಕ್ಕೆ ಕೈ ಜೋಡಿಸಿ ಹಾಗೂ ನಮ್ಮ ಸಿರಾ ಲಯನ್ಸ್ ಕ್ಲಬ್ಬಿನ ಅವರು ಸದಸ್ಯರು ಆಗಿದ್ದಾರೆ. ಅವರು ಒಂದು ಗಾಡಿಗೆ ಬ್ಯಾನರ್ ಕಟ್ಕೊಂಡು ಸುತ್ತಮುತ್ತ 10-15 ವಿಲೇಜ್ಗಳಿಗೆ ಹಳ್ಳಿಗಳಿಗೆ ಪ್ರಚಾರ ಮಾಡ್ತೀನಿ ಅಂತ ತಿಳ್ಕೊಂಡು ಹೊಣೆ ಹೊತ್ತರು. ಇಲ್ಲಿ ಬಂದಿರತಕ್ಕಂಥವ್ರಿಗೆ ಒಂದು ನೀರು ಉಪಹಾರದ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಅವರು ಹೊಣೆ ಹೊತ್ತರು. ಈ ಸಂದರ್ಭದಲ್ಲಿ ಅವರು ಪ್ರಚಾರವನ್ನು ಮಾಡಿದ್ದಾರೆ, ಜನನ ಸಹಿತ ಬರ್ತಾ ಇದ್ದಾರೆ. ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾನು ಕೆಲಸ ಮಾಡಿದ ಸ್ಥಳದಲ್ಲಿ ಬೆಳಗ್ಗೆ 8 ಗಂಟೆಗೆ ಜನ ಬಂದು ಕೂತ್ಕೊತಿದ್ರು. ಆ ನಿಟ್ಟಿನಲ್ಲಿ 9ಕ್ಕೆ ಬರ್ರಿ ಅಂತ ಹೇಳಿದೆ. ಬಹುಶಃ ಇಲ್ಲಿ ಸ್ವಲ್ಪ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಆಗ್ತಾಯಿದೆ. ಇಲ್ಲಿ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಬರ್ತಾ ಇದ್ದಾರೆ ಜನ. ಈಗ ತಾನೇ ಬರ್ತಾ ಇದ್ದಾರೆ. ಈಗ ನಿಮ್ಮ ಮುಖ ನೋಡಿ ನನಗೆ ಸಂತೋಷ ಆಗಿದೆ. ಬೆಳಗ್ಗೆನೇ ಒಂದು 100 ಜನ ಬಂದಿರ್ತಾರೆ 9 ಗಂಟೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಹುಶಃ ಈಗಾದರೂ ಬರ್ತಾ ಇದ್ದಾರೆ, ಸಮಾಧಾನ ಇದೆ. ಈ ಕ್ಯಾಂಪು ಯಶಸ್ವಿಯಾಗಿ ನಿಮ್ಮೆಲ್ಲರಿಗೂ ದೃಷ್ಟಿ ಬರೋಂಗಾಗಬೇಕು. ನಮ್ಮ ಉಗ್ರೇಶಣ್ಣ ಹೇಳಿದರು, ನಮ್ಮ ಶಿರಾ ತಾಲೂಕನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನೋ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡಿದ್ದಾರೆ. ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ತಿಳ್ಕೊಂಡು ಯಾರೊಬ್ಬರು ಸಹಿತ ಕಣ್ಣಿನ ದೃಷ್ಟಿ ದೋಷದಿಂದ ಕಣ್ಣಿನ ತೊಂದರೆಯಿಂದ ಬಳಲಬಾರ್ದು ಅಂತ ತಿಳ್ಕೊಂಡು ಅವರು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಇದನ್ನು ಯಶಸ್ವಿಗೊಳಿಸಬೇಕು. ಒಂದು 6 ತಿಂಗಳಲ್ಲಿ ಇಲ್ಲಿ ತಾಲೂಕಿನಲ್ಲಿ 32 ಗ್ರಾಮ ಪಂಚಾಯತಿಗಳು ಮತ್ತು ಒಂದು ಏನು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಾರ್ಡುಗಳಲ್ಲಿ ನಾವು ಕಣ್ಣಿನ ತಪಾಸಣಾ ಶಿಬಿರವನ್ನು ಮಾಡಿ ಎಲ್ಲರಿಗೂ ದೃಷ್ಟಿ ಬರೆಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತಿಳ್ಕೊಂಡು ಪಣ ತೊಟ್ಟಿದ್ದೀವಿ. ಅದನ್ನು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಕಾರ್ಯಕ್ರಮ ನಡೆಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ.